ಬಿಗ್ ಬಾಸ್ ಅವ್ರು ಮಾಡ್ತಾರಲ್ಲ ಇದು ಸರಿ ಇಲ್ಲ. ಅವರು ಹುಡುಗರು ಬೇಕು ನಿಮಗೆ, ದರ್ಶನ್ ಅವರು ಹುಡುಗರು ಬೇಕು ನಿಮಗೆ ಕಂಟೆಂಟ್ಗಳು ಕೊಡೋಕ್ಕೆ, ನಿಮ್ಮ ಬಿಗ್ ಬಾಸು TRP ಹೋಗೋಕ್ಕೆ. ಇವಾಗ ಎಲ್ಲ ಹಾಡು ಆಗ್ತಾಯಿದೆ. ಈಗ ಡಿ ಬಾಸ್ ಆಗ್ತಾಯಿಲ್ಲ ಅನ್ನೋದಕ್ಕೇನು? ಈ ಬಿಗ್ ಬಾಸ್ ಅವರು ಕರ್ನಾಟಕದಲ್ಲೂ ಆಗ್ತಾ ಇದೀವಲ್ಲ, ನೀವು ಶೋ ನಡೆಸ್ತಾ ಇದೀವಲ್ಲ, ಇಡೀ ಕರ್ನಾಟಕ ಜನ ನೋಡ್ತಾರಲ್ಲ, ಎಲ್ಲರೂ ನೋಡ್ತಾವ್ರೆ. ವಯಸ್ಸಾದವರು, ಯಂಗ್ಸು, ಮಕ್ಕಳು ಎಲ್ಲ ಡಿ ಬಾಸ್ ಫ್ಯಾನ್ಸ್ ಎಲ್ಲ ನೋಡ್ತಾವ್ರಲ್ಲ. ಅವರಲ್ಲಿ ಹೀರೋ ಭೇದ ಭಾವ ಇಲ್ಲ. ಬಿಗ್ ಬಾಸ್ ನಿಮ್ಗೇನೈತೆ ಭೇದ ಭಾವ? ಸುದೀಪ್ ಅಣ್ಣನಿಗೆ ದರ್ಶನ್ ಅಣ್ಣನಿಗೆ ಇಲ್ದಿದ್ದು ಬಿಗ್ ಬಾಸ್ಗೆ ಯಾಕೆ? ಹಾಕ್ರಿ ಹಾಡು, ಯಾಕೆ ಸಾಧನೆ ಮಾಡಿಲ್ಲ? ಹಾಕ್ರಿ. ಇವಾಗ ನೀವು ಬಿಗ್ ಬಾಸ್ ಅಲ್ಲಿ ಬೆಳಿಗ್ಗೆ ಸಾಂಗ್ ಹಾಕ್ತಾರೆ ನೋಡಬಹುದು, ಬಟ್ ಅಲ್ಲಿ ದರ್ಶನ್ ಅವರ ಸಾಂಗ್ಗಳನ್ನ ಹಾಕ್ತಾ ಇಲ್ಲ, ಯಾಕೆ ಸರ್? ನೋಡಿ, ಯಾವಾಗ ಇದ್ದಿದ್ದೆ ಬಿಗ್ ಬಾಸ್ ಅಂದರೆ ಕರ್ನಾಟಕದ ಎಲ್ಲರೂ ನೋಡ್ತಾರೆ. ಯಾರೇನು ಯಾರ ಮೇಲೇನು ವೈರತ್ವ ಇಲ್ಲ ಅಲ್ವಾ? ಇವಾಗ ನಾನು ಡಿ ಬಾಸ್ ಅಭಿಮಾನಿ ಪಕ್ಕ, ಬಿಗ್ ಬಾಸ್ ನೋಡ್ತೀನಲ್ಲ ಅಲ್ವಾ? ಅಭಿಮಾನಿಗಳಿಗಿಲ್ದಿದ್ದು ನೋವು ಇದಲ್ಲ. ಬಿಗ್ ಬಾಸ್ ಅವ್ರಿಗೆ ಏನಕ್ಕೆ ಹಾಕಕ್ಕೇನು ಅವ್ರು ದರ್ದು? ಏನು ನಮ್ಮ ಡಿ ಬಾಸ್ ಸುಮ್ಮನೆ ಸಾಧನೆ ಮಾಡೋರ? ಎಷ್ಟು ಫಿಲಮ್ ಕೊಟ್ಟಿದ್ದಾರೆ, ಈ ನಾಡು ನುಡಿದು ಹಾಡುಗಳಾಗಿರ್ಬೋದು, ಈ ನಾಡಿನ ಪರುವಂಥ ಎಷ್ಟೋ ಸಿನಿಮಾ ಮಾಡಿದ್ದಾರೆ. ಯಾಕೆ ಅವ್ರ ಸಿನಿಮಾದಲ್ಲಿ ಕನ್ನಡದ ನೆಲ ಜಲದ ಯಾವುದು ಹಾಡುಗಳಿಲ್ವ ಹಾಕೋಂಥದ್ದು? ಗಮನ ಸೆಳೆಯುವಂಥದ್ದು ಹಾಡುಗಳು ಯಾವುದಿಲ್ವಾ? ಇವಾಗೇನು ನಾನು ಇವಾಗ ಡಿ ಬಾಸ್ ಅಭಿಮಾನಿಯಾಗಿ ನಾನೇ ನೋಡ್ತೀನಲ್ಲ ಬಿಗ್ ಬಾಸ್. ಎಲ್ಲೋ ಅವ್ರು ಹೋಗಿ ಬಿಗ್ ಬಾಸ್ ಬಗ್ಗೆ ಏನೋ ನಮ್ಮ ಡಿ ಬಾಸ್ ಅವ್ರು ಮಾತಾಡೋರ ಇಲ್ವಲ್ಲ? ಅವ್ರ ಗತ್ನ ಯಾರು ಮೀಡ್ಸೋಕ್ಕಾಗಲ್ಲ ಅಲ್ವಾ? ಅವ್ರು ಎಲ್ಲಿರೋನು ಗಜ ಇದ್ದಂಗೆ. ಅವರು ಫಿಲಮ್ ಹಾಕ್ಬೋದು, ಸಾಂಗ್ ಹಾಕ್ಬೋದು, ಸಾವಿರ ಇದೆ. ಏನಕ್ಕೆ ಬೇಕಾದ ಅವಶ್ಯಕತೆ ಇಲ್ದಿದ್ದಂಗೆ ಇವ್ರು ಹಾಕೋದೇ ಇಲ್ಲ ಅನ್ನೋದಕ್ಕೆ ಬಿಗ್ ಬಾಸ್ಗೂ ನಮ್ಗೆ ಅವ್ರಿಗೇನೋ ಇದೆಯಾ? ಏನು ಇಲ್ವಲ್ಲ. ಎಂಟರ್ಟೈನ್ಮೆಂಟ್ ಇರ್ಬೋದು. ಅವರು ಏನೋ ಆಗ್ತಾಯಿಲ್ಲ ಅಂದರೆ ಅವ್ರಿಗೆ ಏನಂತ ನಮಗೆ ಗೊತ್ತಾಗ್ತಾಯಿಲ್ಲ. ಅವ್ರು ಹಾಕಿಲ್ಲ ಅಂದರೆ ಏನೋ ನಾವು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ರಾಜ್ಯಾದ್ಯಂತ ಪ್ರತಿಯೊಬ್ಬರು ಮನೆಯಲ್ಲೂ ಹಾಡುಗಳು ಕೇಳ್ಕೊತಾರೆ ಅವ್ರದ್ದು. ಅಲ್ಲಿ ಹಾಕಿದ್ರೆ ನಮ್ಮ ಭಾಷೆ ಅನ್ನೋದು ಏನಿಲ್ಲ. ಅವ್ರು ಎಲ್ಲಿದ್ರೆ ನಮ್ಮ ಭಾಷೆ ಮನೆಗೆ ಹಾಡುಗಳು ಕೇಳ್ತಾ ಇರ್ತಾರೆ. ರಾಜ್ಯೋತ್ಸವ ಬಂತು, ತಿಂಗಳಿಂದ ನಾವು ನಮ್ಮ ಯಲಹಂಕ ಬಗ್ಗೆ ಎಲ್ಲ ಹಾಡುಗಳು ಹಾಕ್ತಾರೆ, ಡಿ ಬಾಸ್ ಹಾಡುಗಳೇ ಆಗ್ತಾ ಇರೋದು. ಆರಾಮಾಗಿದ್ದೀವಿ. ಅಲ್ಲಿ ಹಾಕಿದ್ರೇ ಅವರು ಇದನ್ಬಿಟ್ಟು ಏನಿಲ್ಲ. ಹಾಕಿದ್ರೂ ಓಕೆ ನಮ್ಮ ಬಾಸ್ ಡಿ ಬಾಸೇ. ಇನ್ನೊಂದು, ಈಗ ಬಿಗ್ ಬಾಸ್ ವೇದಿಕೆಯಲ್ಲಿ ಮೊನ್ನೆ ಬ್ರಾಟ್ ಸಿನಿಮಾ ಪ್ರಮೋಷನ್ ಮಾಡಿದ್ರು, GST ಪ್ರಮೋಷನ್ ಮಾಡಿದ್ರು. ಒಂದು ವೇಳೆ ಎಲ್ಲರೂ ಡೆವಿಲ್ ಸಿನಿಮಾ ಪ್ರಮೋಷನ್ ಮಾಡ್ಬೋದು ಅನಿಸ್ತಿತ್ತ ನಿಮಗೆ? ನಮ್ಗೇನಾದ್ರ ಬಗ್ಗೆ ಗೊತ್ತಿಲ್ಲ ಸರ್. ನಾವು ಯಾರೋ ಅದೊಂದು ಯಾವುದೋ ಸ್ಟೇಜ್ ಮೇಲೆ ಕಾರ್ಯಕ್ರಮದಲ್ಲಿ ಮಾಡೋವಂಥ ಇದು ನಾವೆಲ್ಲ ಏನು ಗೊತ್ತಾ, ಡಿ ಬಾಸ್ ಕರ್ನಾಟಕದಲ್ಲಿ ಕೋಟ್ಯಾಂತರ ಜನ ಇದ್ದೀವಿ. ನಮ್ಗೆ ಯಾವುದೋ ಅವ್ರು ಯಾರೋ ಪ್ರಚಾರ ಮಾಡಿದ್ರೆ ನಾವು ನೋಡ್ತೀವಿ ಅನ್ನೋದಲ್ಲ. ಅವ್ರ ಸಿನಿಮಾ ರಿಲೀಸ್ ಆಗುತ್ತಾ, ಅವು ನಮ್ಗೆ ಹಬ್ಬ ಇದ್ದಂಗೆ ಪ್ರತಿಯೊಬ್ಬರು ನೋಡ್ತಾರೆ. ಅಲ್ಲೆಲ್ಲ ಒಂದು ವೇದಿಕೆಯಲ್ಲಿ ಹೋಗಿ ನಮ್ಮ ಅಡ್ವರ್ಟೈಸ್ಮೆಂಟ್ ಮಾಡಿದ ತಕ್ಷಣ ನಾವು ನೋಡ್ತೀವಿ ಅಂದ್ಬಿಟ್ಟು ಏನಿಲ್ಲ. ರಾಜ್ಯಾದ್ಯಂತ ಪ್ರತಿಯೊಬ್ಬರು ಹೋಗಿ ನೋಡ್ತಾರೆ. ಅವರು ಸಹಸ್ರಾರು ಕೋಟಿಗಳ ಜನ ಅವ್ರಿಗೆ ಅಭಿಮಾನಿಗಳಿರೋದು. ಯಾವುದೊಂದು ಚಿಕ್ಕ ವೇದಿಕೆಯಲ್ಲೆಲ್ಲೋ ಇಲ್ಲ ಒಂದು ಬಿಗ್ ಬಾಸಲ್ಲೋ ಅಲ್ಲಿ ಇದು ಮಾಡಿದ ತಕ್ಷಣ ಹೋಗಿ ನೋಡ್ತಾನೆ ಅನ್ನೋದು ಏನಿಲ್ಲ. ಅವ್ರಿಗೆ ಯಾವುದಂತ ಫ್ಯಾನ್ ಬೇಸ್ ಇದೆಯಲ್ಲ, ಅದನ್ನ ಯಾರು ಅದ್ರ ಮೇಲೆ ಹೋಗೋಕ್ಕಾಗಲ್ಲ, ಹಂಗಿದೆ. ಸರ್, ಈಗ ದರ್ಶನ್ ಅವರು ಒಳಗಡೆ ಹೋಗಿದ್ದಾರೆ ಅನ್ನೋಕ್ಕೋಸ್ಕರ ಹಾಡಾಗ್ತಾ ಇಲ್ವಾ? ಅಕಸ್ಮಾತ್ ಏನಾರು ಅಂದರೆ ಈಗ ಜೈಲಿಗೆ ಹೋಗಿ ಬಂದವರು ಕಂಡೀಷನ್ಗಳನ್ನಾಗಿ ತಗೋತಾರೆ. ಈಗ ಇದೊಂದು ಕಾರಣ ಆಗುತ್ತಾ ಅಂತ ಸರ್? ನೋಡಿ, ಯಾರು ಏನಕ್ಕೆ ಹೋಗ್ತಾರೋ ಅದು ಸೆಕೆಂಡ್ರಿ. ಜೈಲಿಗೆ ಹೋದವರು ಅಂದ್ಬಿಟ್ಟಲ್ಲ. ಇವಾಗ ನಮ್ಗೆ ಸ್ವತಂತ್ರನೇ ಸುಮ್ಮನೆ ಬಂದಿದ್ದು, ಜೈಲುಗಳೆಲ್ಲ ನೋಡ್ಕೊಂಬಂದ್ರೆ ಸ್ವತಂತ್ರ ಬಂದಿದ್ದು. ನಮಗೆ ಜೈಲಿಗೆ ಭಯ ಬಿದ್ದಿದ್ರೆ ನಮ್ಗೆ ಸ್ವತಂತ್ರನೇ ಬರ್ತಾರೆ. ಇನ್ನೂ ನಮ್ಮ ಬ್ರಿಟಿಷ್ ಕಾಲು ಕೆಳಗಡೆ ಇರಬೇಕಾಯ್ತು ನಾವು. ಅವತ್ತು ಆ ಏಟ್ಗಳು ತಿಂದು, ಗುಂಡೇಟ್ಗಳು ತಿಂದು ಅವತ್ತು ಜೈಲು ನೋಡಿದ್ಕೇನೆ ಇವತ್ತು ನಾವು ಸುಖವಾಗಿರೋದು. ಇವ್ರ ಸಾಧನೆ ಅಷ್ಟೇ. ಏನೋ ಬಿಗ್ ಬಾಸ್ ಎಂಟರ್ಟೈನ್ಮೆಂಟು. ನಮ್ಮ ಬಾಸ್ ಸಾಂಗ್ ಹಾಕ್ರಿ ಬೆಳಿಗ್ಗೆ ಹೊತ್ತು ಹಾಕಿಲ್ಲ ಖುಷಿ. ಇವಾಗ ಹಾಕಿದ್ರೇನ ನಾವು ಅಭಿಮಾನಿಗಳು? ನಮ್ದು ಇವಾಗ ಹಬ್ಬ ಶುರು ಆಗ್ತೈತೆ. ಡಿಸೆಂಬರ್ 11 ಹಬ್ಬ ಸ್ಟಾರ್ಟ್ ಆಗ್ತೈತೆ. ನಾವು ಮಾಡ್ಕೊತೀವಿ. ಹಾಕೋದು ಬಿಡೋದು ಅವ್ರಿಗೆ. ಅವರು ಎಲ್ಲ ಒಂದೇ ಥರ ನೋಡ್ಬೇಕು ಬಿಗ್ ಬಾಸ್ ಅವರು. ಆಯಿತಾ? ಎಲ್ಲ ಇರೋಗಳನ್ನ ಗಣತಿಗೆ ತೊಗೊಂಡು ಹಾಕಬೇಕು. ಸುಮ್ಮನೆ ಸಾಧನೆ ಮಾಡೋಣ. ಅಯ್ಯಪ್ಪ, ಎಷ್ಟು ಕೊಟ್ಟವನ ಹಾಡು ಈ ನಾಡ ನುಡಿಗಳಿಗೆ, ಎಷ್ಟು ಸಂದೇಶಗಳು ಕೊಟ್ಟವನೆ ಅಲ್ವಾ? ಅದು ಅವ್ರು ತಿಳ್ಕೊಬೇಕಷ್ಟೇ. ಹಾಕೋನು ನಾವೇನು ಅಭಿಮಾನಿಗಳು ಕೇಳಲ್ಲ. ಹಾಕೋ ಇದೆ ಅವ್ರಿಗೆ. ಬಿಗ್ ಬಾಸ್ ಅವರು ದರ್ಶನ್ ಅವ್ರದ್ದು ಆ ಸಾಧನೆಗೆ ಅವ್ರು ಹಾಕ್ಬೇಕು ಹಾಡು. ನಾವು ಕೇಳಿ ಹಾಕ್ಸ್ಕೊಳೋದಲ್ಲ. ಅವ್ರು ಹಾಕ್ರೂ ಹಾಕಿಲ್ಲ ನಮ್ಗೇನು ಇದಿಲ್ಲ. ನಮ್ಮ ಬಜಾರ್ ನಮ್ಗೆ ಇದ್ದೇ ಇರ್ತದೆ. ಎಲ್ಲ ಪಿಕ್ಚರ್ನು ಅಲ್ಲಿ ಪ್ರಮೋಷನ್ ಮಾಡ್ತಾರೆ. ದರ್ಶನ್ ಸಿನಿಮಾ ಪ್ರಚಾರ ಮಾಡಲ್ಲ ಅಂದರೆ ಸುದೀಪ್ ಸರ್ಗೂ ಮತ್ತು ದರ್ಶನ್ಗೆ ಆಗಲ್ಲ, ಅದೇ ರೀಸನ್ ಇರ್ಬೋದಾ? ಆ ಥರ ಏನಿಲ್ಲ, ಎಲ್ಲ ಚೆನ್ನಾಗಿದ್ದಾರೆ. ಇವಾಗ ಅಲ್ಲಿ ಪ್ರಚಾರ ತಗೊಂಡು ಮಾಡೋ ಅಂಥದ್ದು. ನಾವು ಬಜಾರಲ್ಲಿ ಇದ್ದೀವಿ. ನಾವು ಡಿ ಬಾಸ್ ಅಂದ್ರೆ ಒಂದು ಬಜಾರು, ಬಾಕ್ಸ್ ಆಫೀಸ್ ಸುಲ್ತಾನ. ಎಲ್ಲ ಬಿಗ್ ಬಾಸಲ್ಲಿ ಅದು ಅಡ್ವರ್ಟೈಸ್ಮೆಂಟ್ ಕೊಟ್ಟು ನಮ್ಮ ಬಾಸ್ ಸಿನಿಮಾ ನಾವು ಓಡಿಸ್ಬೇಕೇನ್ರಿ?
ಏನು ಹಿಂಗಂತದೀವ ಬಜಾರ್ ಏನಿದೆ ಡಿ ಬಾಸ್ ಅವ್ರದ್ದು ನಿಮ್ಗೆ ಗೊತ್ತಲ್ಲ. ಬೇರೆಯವ್ರು ಮಾಡ್ಕೊಳ್ಳಿ, ಎಲ್ಲರಿಗೂ ಅಧಿಕಾರ ಐತೆ ಮಾಡ್ಕೊಳ್ಳಿ. ನಮಗೇನು ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಫಿಲಮ್ ನೋಡ್ತಿದ್ದೆ ಅನ್ನೋದೆಲ್ಲ ಡೌಟು. ನಮ್ಮ ಅಭಿಮಾನಿಗಳು ತಾಕತ್ತೈತೆ, ಎಲ್ಲ ಅವರು ಇಷ್ಟ ಬೀಳೋಂಥ ಜನ ಬಂದು ಫಿಲಮ್ ನೋಡ್ತಾರೆ. ನಾವು ಶುರು ಹಚ್ಕೊತೀವಿ, ಆಯ್ತು ಇನ್ನೇನು ಇನ್ನೊಂದು 2 ವರ್ಷದಲ್ಲಿ ನಾವು ಶುರು ಹಚ್ಕೊತೀವಿ. ಅದೇನೇನು ಬೇಕೋ ಕಾರ್ಯಕ್ರಮಕ್ಕೆ ಮಾಡಿಕೊಂಡು ಫಿಲಮು ಎಲ್ಲರೂ ಇಷ್ಟ ಬಿದ್ದು ಹೋಗಿ ಗುಂಪಾಗಿ ನಮ್ಮ ಸ್ನೇಹಿತರೆಲ್ಲ ಹೋಗಿ ನೋಡ್ತೀವಿ. ಈಗ ಸರ್, ಈಗ ಒಂದು ಸಿನಿಮಾ ಅಂದ್ರೇನೆ ದರ್ಶನ್ ಅವರು ಒಬ್ಬರೇ ಅಲ್ಲ. ಈಗ ಪ್ರೊಡ್ಯೂಸರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಎಲ್ಲರೂ ಸಮಾನ ಇರುತ್ತೆ. ಬಟ್ ದರ್ಶನ್ ಅವರು ಆ ಸಿನಿಮಾದಲ್ಲಿ ಇದ್ದಾರೆ ಅನ್ನೋಕ್ಕೋಸ್ಕರ ಹಾಡು ಯೂಸ್ ಮಾಡ್ತಾ ಇಲ್ಲ ಅನ್ನೋದು ಎಷ್ಟು ಇದಾಗುತ್ತೆ ನೋಡಿ. ಯಾರು ಈ ನಾಡಿಗೆ ಕೊಡುಗೆ ಕೊಟ್ಟರೋ ಅವ್ರನ್ನೆಲ್ಲ ನಾವು ನೆನೆಸ್ಕೊಬೇಕು. ಇವಾಗ ಎಲ್ಲ ಹಾಡು ಆಗ್ತಾಯಿದ್ದೀವ, ಅದು ಡಿ ಬಾಸ್ದೇ ಆಗ್ತಾಯಿಲ್ಲ ಅನ್ನೋದಕ್ಕೇನು? ಕಾರಣ. ಈ ಬಿಗ್ ಬಾಸ್ ಅವರು ಕರ್ನಾಟಕದಲ್ಲೂ ಆಗ್ತಾ ಇದೀವಲ್ಲ, ನೀವು ಶೋ ನಡೆಸ್ತಾ ಇದೀವಲ್ಲ, ಇಡೀ ಕರ್ನಾಟಕ ಜನ ನೋಡ್ತಾರಲ್ಲ, ಎಲ್ಲರೂ ನೋಡ್ತಾವ್ರೆ. ವಯಸ್ಸಾದವರು, ಯಂಗ್ಸು, ಮಕ್ಕಳು ಎಲ್ಲ ಡಿ ಬಾಸ್ ಫ್ಯಾನ್ಸ್ ಎಲ್ಲ ನೋಡ್ತಾವ್ರಲ್ಲ. ಅವರಲ್ಲಿ ಹೀರೋ ಭೇದ ಭಾವ ಇಲ್ಲ. ಬಿಗ್ ಬಾಸ್ ನಿಮ್ಗೇನೈತೆ ಭೇದ ಭಾವ? ನಾನು ಕೇಳ್ತಾ ಇರೋದು. ಇವಾಗ ನಾನು ಹೇಳ್ತೇನಲ್ಲ, ಅಪ್ಪಟ ಡಿ ಬಾಸ್ ಅಭಿಮಾನಿ. ಬಿಗ್ ಬಾಸ್ ನಾನು ನೋಡ್ತೀನಿ, ನಾನು ಫ್ರೀ ಇದ್ದಾಗ ನೋಡ್ತೀನಿ ಕಾರ್ಯಕ್ರಮ, ಸ್ವಲ್ಪ ಹೊತ್ತು ನೋಡ್ತೀನಿ, ಆ ಪ್ರೋಮೋ ನೋಡ್ತೀನಿ. ಸುದೀಪಣ್ಣ ಅವರು ಸ್ಟೈಲ್ ಆಗಿರ್ಬೋದು, ಅವ್ರ ಹೀರೋಯಿಸಮ್ ಆಗಿರ್ಬೋದು, ಅವ್ರು ಮಾತಾಡೋ ದಾಟಿ ಆಗಿರ್ಬೋದು, ಎಲ್ಲ ಇಷ್ಟ ಬೀಳ್ತೀವಿ. ಇವಾಗ ನಾವು ಹೇಳಿದ್ದೀವ, ಇವಾಗ ಆ ಸುದೀಪಣ್ಣನಿಗೆ ದರ್ಶನನಿಗೆ ಇಲ್ದಿದ್ದು ಬಿಗ್ ಬಾಸ್ಗೆ ಯಾಕೆ ಹಾಕ್ರಿ ಹಾಡು? ಯಾಕೆ ಸಾಧನೆ ಮಾಡಿಲ್ಲ? ಹಾಕ್ರಿ. ಅದು ಯಾರು ಬೇಡ ಅಂತವ್ರು ನಿಮ್ಮನ್ನ ಹೇಳ್ಬಿಡ್ರಿಲ್ಲ ಅಂದರೆ ಯಾರು ನೋಡಬೇಡ್ರಿ ಅಂದ್ಬಿಟ್ಟು ಎಲ್ಲ ಆಗುತ್ತೆ ಸರ್. ಎಲ್ಲರೂ ಎಂಟರ್ಟೈನ್ಮೆಂಟ್ ವೈಯಕ್ತಿಕವಾಗಿ ಯಾರು ಹೋಗ್ಬಾರ್ದು. ಅವ್ರಿಗೆ ಬಿಗ್ ಬಾಸ್ ಹಾಕೋದೇನೋ ಹಾಕಿಲ್ಲ ಅಂತ ಏನು ನಮ್ಮದು ಹಬ್ಬ ಬರ್ತೈತೆ ಡಿಸೆಂಬರ್ 11 ಡೆವಿಲ್ಲು, ಅದು ಇದ್ರಲ್ಲಿ ನಾವು ಗಬ್ಬದಲ್ಲಿ ಇರ್ತೀವಿ. ಅಲ್ಲಿ ಹಾಡು ಹಾಕಿದ್ರೆ ಏನು ಹಾಡು ಹಾಕಿಲ್ಲ ನಾನು ಮೊಬೈಲಿಗೆ ಅಂದರೆ ಬಾಸ್ ಬತ್ತಾಡ್ದು ಹಾಡು ಏನೇಳಿ. ಈಗ ದರ್ಶನ್ ಅಭಿಮಾನಿಗಳನ್ನ ಬಿಗ್ ಬಾಸಿಗೆ ತಗೊಳ್ತಾರೆ. ಯಾಕಂದ್ರೆ ಲಾಸ್ಟ್ ಟೈಮ್ ರಜತ್ ತಗೊಂಡಿದ್ರು, ನಾನು ನಮ್ಮ ಬಾಸ್ ಅಭಿಮಾನಿ ಅಂತ ಹೇಳ್ಕೊಂಡೆ ಹೋಗಿದ್ದು ಒಳಗಡೆ. ಈ ಸಲ ರಘು ಅವರು ಹೋಗಿದ್ದಾರೆ, ಮತ್ತೆ ಗಿಲ್ಲಿ ಅವರು ಇದ್ದಾರೆ. ಅಭಿಮಾನಿಗಳು ಬೇಕು, ದರ್ಶನ್ ಅವ್ರ ಸಾಂಗ್ ಬೇಡ ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಸರ್? ನೋಡಿ, ಆ ಅಪ್ಪನಿಗಿರೋ ಕ್ರೇಜು ಆ ಮಟ್ಟಕ್ಕಿದೆ ಆಯಿತಾ. ಪ್ರತಿಯೊಬ್ಬರೂ ಅವ್ರ ಅಭಿಮಾನಿಗಳೇ. ಏನೇ ಇವತ್ತು ಕಾರಂತ ಹಂಗೆ ಆಗಿರ್ಬೋದು, ಬಾಸ್ ಬರ್ತಾರೆ, ತಿರ್ಗಾ ಮರಳಿ ಗುಡಿಗೆ ಅಂತ ಬರ್ತಾರೆ, ತಿರ್ಗಾ ಫಿಲಮ್ಗಳು ಮಾಡ್ತಾರೆ, ನಮ್ಮನ್ನೆಲ್ಲ ರಚಿಸ್ತಾರೆ. ನಾವು ಅಭಿಮಾನಿಗಳು ಯಾವತ್ತು ಯಾರೋ ಕೆಲವರು ಬೆರಳೆಣಿಕೆ ಅವ್ರು ಯಾರೋ ಕುತಂತ್ರಿಗಳು ಮಾಡಿರ್ಬೋದು ಅಷ್ಟೇ. ಅಭಿಮಾನಿಗಳು ದರ್ಶನನ ಅಭಿಮಾನಿ ಯಾವತ್ತಿದ್ರೂ ಒಂಥರ ಕಾನೂನುಬದ್ಧವಾಗಿರೋಂಥ ಅಭಿಮಾನಿಗಳು ನಾವು ಯಾವತ್ತೇನು ನಾವೇನು ರಚಿಕೆ ತಗೊಳ್ಳಲ್ಲ. ಆದರೆ ಬಿಗ್ ಬಾಸ್ ಅವ್ರು ಮಾಡ್ತಾರಲ್ಲ, ಇದು ಸರಿ ಇಲ್ಲ. ಅವರು ಹುಡುಗರು ಬೇಕು ನಿಮಗೆ, ದರ್ಶನ್ ಅವರು ಹುಡುಗರು ಬೇಕು ನಿಮಗೆ ಕಂಟೆಂಟ್ಗಳು ಕೊಡೋಕ್ಕೆ, ನಿಮ್ಮ ಬಿಗ್ ಬಾಸು TRP ಹೋಗೋಕ್ಕೆ. ಅವರು ಹುಡುಗರು ದಿಕ್ಕೊಂಡೆ ನೀವು TRP ಹಿಂಗೆ ಹೋಯ್ತೀವಂದರೆ, ಇನ್ನು ಅವರು ಹಾಡು ಹಾಕಿದ್ರೆ ನೀವು ಬೆಳಗ್ಗೆ ಟೆಂಪರ್ ಕಿತ್ಕೊಂಡು ಹೋಗ್ಬಿಡ್ತೈತೆ, ಹಂಗಿರ್ತೈತೆ. ಅವ್ರದ್ದೊಂದು ಸಾಂಗ್ ಹಾಕ್ಲಿ ನೋಡ್ರಿ, ಅವಾಗ ಇನ್ಸ್ಟಾಗ್ರಾಮು, ಯೂಟ್ಯೂಬ್ ಪ್ರತಿಯೊಂದಲ್ಲ ಅವ್ರದ್ದು ಜಲಕ್ಕೆ ಹೆಂಗಿರ್ತೈತೆ ಅಂದ್ಬಿಟ್ಟು. ಅದು ನಮ್ಮ ಡಿ ಬಾಸಿಗೆ ಗತ್ತು ಆಯಿತು. ನಮ್ಮ ಹುಡುಗ ಅವರು ದರ್ಶನನ ಹುಡುಗನ ಇಟ್ಕೊಂಡೆ ಮಾಡಲಿ, ಅವ್ರದ್ದೊಂದು ಹಾಡು ಹಾಕ್ರಿ. ಇಲ್ಲ ಅಂದರೆ ನಾವೇನು ತಲೆ ಕೆಡ್ಸ್ಕೊಳಕ್ಕೋಗಲ್ಲ. ಆಣೆ ಯಾವತ್ತಿದ್ರೂ